ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದಾವಣಗೆರೆ ಟ್ಯುಟೋರಿಯಲ್ಸ್. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಮುಂಬರುವಂತಹ TET ಪೇಪರ್ 1 ಮತ್ತು ಪೇಪರ್ 2ಗೆ ಅನುಕೂಲವಾಗುವಂತಹ ಪೆಡಾಗೋಗಿ ಕ್ಲಾಸನ್ನು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಟೈಮು ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ನ ವಾಚ್ ಮಾಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಸ್ಟಾರ್ಟ್ ಮಾಡ್ತೇನೆ. ರೈಟ್, ಫಸ್ಟ್ ಯೂನಿಟ್ ಅಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮತ್ತೆ MCQs ನ ನೋಡೋಣ. ರೈಟ್, ಸುಮಾರು ಜನ ಕೇಳ್ತಾ ಇದ್ರಿ ಸರ್ ಪೆಡಾಗೋಗಿ ಕ್ಲಾಸ್ ಅನ್ನು ಸಹ ಮಾಡ್ಕೊಡಿ ಅಂತ. ಅದರ ಭಾಗವಾಗಿ ಸೈನ್ಸ್ ಆಸ್ ಎ ನೇಚರ್ ಅಂಡ್ ಸ್ಕೋಪ್ ಆಫ್ ಸೈನ್ಸ್ ಅಲ್ಲಿ ಫಸ್ಟ್ ಕಾನ್ಸೆಪ್ಟ್ ಸೈನ್ಸ್ ಆಸ್ ಎ ಡ್ಯುಯಲ್ ಕಾನ್ಸೆಪ್ಟ್. ವಿಜ್ಞಾನ ಒಂದು ದ್ವಂದ್ವ ಪರಿಕಲ್ಪನೆಯನ್ನ ಹೊಂದಿರುತ್ತೆ. Science is not just a collection of facts, nothing but a product. It is also a systematic way of acquiring that knowledge through observation and experimentation, nothing but the process. ಅಂದ್ರೆ ವಿಜ್ಞಾನವು ಕೇವಲ ಸತ್ಯಾಂಶಗಳ ಸಂಗ್ರಹ ಅಲ್ಲ. ಸತ್ಯಾಂಶಗಳ ಸಂಗ್ರಹ ಅಂದ್ರೆ ಫಲಿತಾಂಶ ಅಲ್ಲ, ಅದರ ಜೊತೆಗೆ ಅದರ ಜೊತೆಗೆ ಏನಾಗಿರುತ್ತೆ, ಅದು ವೀಕ್ಷಣೆ ಮತ್ತು ಪ್ರಯೋಗ, ಪ್ಲೀಸ್ ನೋಟ್, ಮೂಲಕ ಜ್ಞಾನವನ್ನ ಪಡೆಯುವಂತ ಒಂದು ವ್ಯವಸ್ಥಿತ ಮಾರ್ಗವೂ ಸಹ ಆಗಿರುತ್ತೆ. ಅಂದ್ರೆ ಒಂದು ಪ್ರಮುಖ ಪ್ರಕ್ರಿಯೆ ಅಂತ ನಾವು ಕರ್ಕೊಳ್ತೀವಿ. ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ವೇ ಆಫ್ ಅಕ್ವೈರಿಂಗ್ ನಾಲೆಡ್ಜ್ ಥ್ರೂ ಅಬ್ಸರ್ವೇಷನ್ ಅಂಡ್ ಎಕ್ಸ್ಪೆರಿಮೆಂಟೇಷನ್. ದಿಸ್ ಇಸ್ ವಾಟ್ ವಿ ಕಾಲ್ ಪ್ರೋಸೆಸ್. ದ ಸೈಂಟಿಫಿಕ್ ಮೆಥಡ್ ಇಸ್ ದಿ ಕೋರ್ ಆಫ್ ದಿಸ್ ಪ್ರೋಸೆಸ್. ವೈಜ್ಞಾನಿಕ ವಿಧಾನ ಅನ್ನೋದು ಈ ಸಂಪೂರ್ಣ ಪ್ರಕ್ರಿಯೆಯ ತಿರುಳು ಅಂತ ನಾವು ಕರ್ಕೊಳ್ತೇವೆ. ದೆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೈಂಟಿಫಿಕ್ ನಾಲೆಡ್ಜ್. ವೈಜ್ಞಾನಿಕ ಜ್ಞಾನದ ಗುಣಲಕ್ಷಣಗಳು ಅಂತ ಬಂದಾಗ ಹಲವಾರು ಗುಣಲಕ್ಷಣಗಳನ್ನ ಇದು ಹೊಂದಿರುತ್ತೆ. ಮೊದಲನೇದು, ಇಟ್ ಈಸ್ ಎಂಪೆರಿಕಲ್, ದಟ್ ಈಸ್ ಬೇಸ್ಡ್ ಆನ್ ಎವಿಡೆನ್ಸ್. ಅಂದ್ರೆ ಸಾಕ್ಷ್ಯಗಳಿಲ್ಲದೆ ಏನನ್ನೂ ಸಹ ಒಪ್ಕೊಳ್ಳೋದಿಲ್ಲ. ಇದು ಪ್ರಾಯೋಗಿಕವಾಗಿದ್ದು ಸಾಕ್ಷ್ಯಾಧಾರಿತವಾಗಿರುತ್ತೆ. ಸೆಕೆಂಡ್ ಒನ್, ಆಬ್ಜೆಕ್ಟಿವ್, ದಟ್ ಈಸ್ ಫ್ರೀ ಫ್ರಮ್ ಪರ್ಸನಲ್ ಬಯಾಸ್. ವಸ್ತುನಿಷ್ಠವಾಗಿರುತ್ತೆ, ಅಂದ್ರೆ ವೈಯಕ್ತಿಕ ಪೂರ್ವಾಗ್ರಹದಿಂದ ಮುಕ್ತವಾಗಿರುತ್ತೆ. ಯಾರೋ ಹೇಳಿದ್ದನ್ನ ಯಾರೋ ಮಾಡಿದ್ದನ್ನ, ಯಾರೋ ಅವ್ರ ಪ್ರಯೋಗದಲ್ಲಿ ಮಾಡಿದ್ದನ್ನಲ್ಲ, ಇವರು ಮಾಡಿ ಸ್ವತಃ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್, ಸಿಸ್ಟಮ್ಯಾಟಿಕ್, ಫಾಲೋಸ್ ಆಸ್ ಎ ಲಾಜಿಕಲ್ ಆರ್ಡರ್. ವ್ಯವಸ್ಥಿತವಾಗಿರುತ್ತೆ, ಅಂದ್ರೆ ತಾರ್ಕಿಕ ಕ್ರಮವನ್ನ ಇದು ಅನುಸರಿಸುತ್ತೆ. ಟೆಂಟೇಟಿವ್, ಓಪನ್ ಟು ಚೇಂಜ್ ವಿತ್ ನ್ಯೂ ಎವಿಡೆನ್ಸ್. ತಾತ್ಕಾಲಿಕವಾಗಿರುತ್ತೆ, ಪ್ಲೀಸ್ ನೋಟ್, ತಾತ್ಕಾಲಿಕ, ಶಾಶ್ವತ ಅಲ್ಲ. ಹೊಸ ಸಾಕ್ಷ್ಯಗಳೊಂದಿಗೆ ಬದಲಾವಣೆಗೆ ಮುಕ್ತವಾಗಿರುತ್ತೆ. ಒಂದು ಥಿಯರಿ ಇರುತ್ತೆ, ಅಥವಾ ಒಂದು ಯಾವುದೋ ಒಂದು ಸೂತ್ರ ಇರುತ್ತೆ, ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಅದು ತಾತ್ಕಾಲಿಕ. ಅದನ್ನು ಇಂಪ್ರೂವ್ ಮಾಡಬಹುದು ಅಥವಾ ಬದಲಾವಣೆಗೆ ಅದು ಒಳಪಡಬಹುದು. ಅಂಡ್ ಪ್ರೆಡಿಕ್ಟಿವ್, ಕೆನ್ ಬಿ ಯೂಸ್ಡ್ ಟು ಮೇಕ್ ಪ್ರೆಡಿಕ್ಷನ್ಸ್. ಅಂದ್ರೆ ಭವಿಷ್ಯ ಸೂಚಕ, ಭವಿಷ್ಯ ನೋಡಲು ಸಹ, ಭವಿಷ್ಯವನ್ನ ತಿಳಿಯಲು ಸಹ ಇದನ್ನ ಬಳಸಬಹುದು. ದೆನ್ ವಾಟ್ ಈಸ್ ದ ಸ್ಕೋಪ್ ಆಫ್ ಸೈನ್ಸ್. ವಿಜ್ಞಾನದ ವ್ಯಾಪ್ತಿ ಯಾವುದು ಅಂತ ನೋಡೋದೇ ಆದ್ರೆ, ದ ಸ್ಕೋಪ್ ಇಸ್ ವಾಸ್ಟ್ ಅಂಡ್ ಎವರ್ ಎಕ್ಸ್ಪ್ಯಾಂಡಿಂಗ್. ಇದು ಅತಿ ವಿಶಾಲವಾದಂತಹ ಒಂದು ವ್ಯಾಪ್ತಿಯನ್ನ ಹೊಂದಿದ್ದು ಎಕ್ಸ್ಪ್ಯಾಂಡ್ ಆಗ್ತಾನೆ ಇರುತ್ತೆ. ಅಂದ್ರೆ ಅದು ತನ್ನ ವ್ಯಾಪ್ತಿಯನ್ನ ವಿಸ್ತರಿಸ್ಕೊಳ್ತಾ ಹೋಗುತ್ತೆ. ಇಟ್ ಈಸ್ ಆನ್ ಇಂಟರ್ ಡಿಸಿಪ್ಲಿನರಿ ನೇಚರ್ ಕನೆಕ್ಟಿಂಗ್ ವಿತ್ ಸಬ್ಜೆಕ್ಟ್ಸ್ ಲೈಕ್ ಮ್ಯಾಥ್ಸ್, ಸೋಷಿಯಲ್ ಅಂಡ್ ಲ್ಯಾಂಗ್ವೇಜ್. ಇಟ್ ಈಸ್ ಆನ್ ಇಂಟರ್ ಡಿಸಿಪ್ಲಿನರಿ ನೇಚರ್. ಇದು ಅಂತರ್ಗತ ಸಂಪರ್ಕವನ್ನ ಇತರ ವಿಷಯಗಳೊಂದಿಗೆ, ಅಂದ್ರೆ ಗಣಿತ ಇರಬಹುದು, ಸಮಾಜ ಇರಬಹುದು, ಭಾಷೆಯಂತ ವಿಷಯಗಳೊಂದಿಗೆ ಅಂತರ್ ಸಂಪರ್ಕವನ್ನ, ಜೊತೆಗೆ ಅಂತರ್ಶಿಸ್ತೀಯ ಸ್ವರೂಪವನ್ನ ಇದು ಹೊಂದಿರುತ್ತೆ. ಇದು ಸಮಾಜ ಮತ್ತು ತಂತ್ರಜ್ಞಾನದ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತೆ. ಇಟ್ ಈಸ್ ಅನ್ ಡೈರೆಕ್ಟ್ there is a direct effect to the social as well as the technology. ಮಾನವನ ಸಮಸ್ಯೆಗಳಿಗೆ ನಾವೀನ್ಯತೆ ಮತ್ತು ಪರಿಹಾರಗಳನ್ನು ಒದಗಿಸುತ್ತೆ. whatever the problems faced by the human, it gives the solution through innovations. This is about
ದ ಸೈಂಟಿಫಿಕ್ ರೇಂಜ್, ವಿಜ್ಞಾನದ ವ್ಯಾಪ್ತಿ ಅಂತ ನಾವು ಇದನ್ನ ಕರ್ಕೊಳ್ತೇವೆ. ಹಾಗಾದ್ರೆ ಇದ್ರ ಮೇಲೆ ಬರುವಂತ ಕೆಲವೊಂದು ಪ್ರಮುಖ ಪ್ರಶ್ನೋತ್ತರಗಳನ್ನ ನಾವು ನೋಡೋದೇ ಆದ್ರೆ, ವಿಚ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ದಿ ಟೆಂಟೇಟಿವ್ ನೇಚರ್ ಆಫ್ ಸೈನ್ಸ್? ವಿಜ್ಞಾನದ ತಾತ್ಕಾಲಿಕ ಸ್ವರೂಪ, ವಿಜ್ಞಾನದ ತಾತ್ಕಾಲಿಕ, ಓಕೆ ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ವಿಜ್ಞಾನದ ತಾತ್ಕಾಲಿಕ ಸ್ವರೂಪವನ್ನ ಯಾವ ಹೇಳಿಕೆ ಉತ್ತಮವಾಗಿ ವಿವರಿಸುತ್ತದೆ? ಸೈಂಟಿಫಿಕ್ ನಾಲೆಡ್ಜ್ ಇಸ್ ಆಲ್ವೇಸ್ ಅಬ್ಸಲ್ಯೂಟ್ ಅಂಡ್ ಫೈನಲ್. ವೈಜ್ಞಾನಿಕ ವಿಜ್ಞಾನವು ಯಾವಾಗಲೂ ಸಂಪೂರ್ಣ ಮತ್ತು ಅಂತಿಮ ಅಂತ ಇದೆ. ಅಂತಿಮ ಅಂತ ಇದ್ಮೇಲೆ ಈ ಆಪ್ಷನ್ ನಾವು ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೈಂಟಿಫಿಕ್ ನಾಲೆಡ್ಜ್ ಕ್ಯಾನ್ ಚೇಂಜ್ ವಿತ್ ನ್ಯೂ ಎವಿಡೆನ್ಸ್. ದಿಸ್ ಇಸ್ ದ ರೈಟ್ ಆನ್ಸರ್. ಹೌದಲ್ವಾ? ಹೊಸ ಸಾಕ್ಷ್ಯಾಧಾರದೊಂದಿಗೆ ವೈಜ್ಞಾನಿಕ ಜ್ಞಾನವು ಏನಾಗುತ್ತೆ? ಬದಲಾವಣೆ ಆಗುತ್ತೆ. ಸೈನ್ಸ್ ಇಸ್ ಬೇಸ್ಡ್ ಆನ್ ಪರ್ಸನಲ್ ಬಿಲೀಫ್ಸ್. ವಿಜ್ಞಾನವು ವೈಯಕ್ತಿಕ ನಂಬಿಕೆಗಳನ್ನ ಆಧರಿಸಿದೆ. ನೋ. ಓಕೆ. ಸೈಂಟಿಫಿಕ್ ಫ್ಯಾಕ್ಟ್ಸ್ ಆರ್ ಪರ್ಮನೆಂಟ್ ಅಂಡ್ ಅನ್ಚೇಂಜಬಲ್ ಅಂತ ಇದೆ. ದಿಸ್ ಇಸ್ ಆಲ್ಸೋ ರಾಂಗ್. ವೈಜ್ಞಾನಿಕ ಸತ್ಯಗಳು ಶಾಶ್ವತ ಮತ್ತು ಬದಲಾಯಿಸಲಾಗದವು. ಬದಲಾಯಿಸಬಹುದು, ಅವು ಶಾಶ್ವತ ಅಲ್ಲ. ರೈಟ್. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗತ್ತೆ. ಹೌದಲ್ವಾ? ಆಲ್ರೆಡಿ ನಾವು ಇದನ್ನ ನೋಟ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನೋಡಿ, ವೈಜ್ಞಾನಿಕ ಸಿದ್ಧಾಂತಗಳು ಪ್ರಸ್ತುತ ನಮ್ಮಲ್ಲಿರುವ ಅತ್ಯುತ್ತಮ ವಿವರಣೆಗಳಾಗಿದ್ದು, ಅವು ಹೊಸ ಮತ್ತು ಬಲವಾದ ಸಾಕ್ಷ್ಯಗಳು ದೊರೆತಾಗ ಅವುಗಳನ್ನ ಪರಿಷ್ಕರಿಸಬಹುದು ಮತ್ತು ಬದಲಾಯಿಸಬಹುದು. Scientific theories are the best explanation we have right now, but they can be revised or replaced if new and compelling evidences emerges. Okay na? Next. It highlights that science is a dynamic and a self-correcting process, not a rigid set of ಡಾಗ್ಮಾಸ್. ವಿಜ್ಞಾನವು ಒಂದು ಕ್ರಿಯಾತ್ಮಕ ಮತ್ತು ಸ್ವಯಂ ತಿದ್ದಿಕೊಳ್ಳುವ ಪ್ರಕ್ರಿಯೆಯಾಗಿದೆ ಹೊರತು ಕಠಿಣ ಸಿದ್ಧಾಂತಗಳ ಸಂಗ್ರಹವಲ್ಲ. ಓಕೆ, ಇಟ್ ಇಸ್ ನಾಟ್ ಎ ರಿಜಿಡ್ ಸೆಟ್ ಆಫ್ ಡಾಗ್ಮಾಸ್. ಕಠಿಣ ಸಿದ್ಧಾಂತಗಳು ಇದೆ ಅಂದ ಮಾತ್ರಕ್ಕೆ ಅದೇ ಸರಿ ಅಂತ ಒಪ್ಕೊಳ್ಳುವಂಥದ್ದು ಅಲ್ಲ. ಓಕೆ, ಕ್ಲಿಯರ್ ಆಯ್ತು ಅಂತ ನಾನು ಭಾವಿಸ್ತೇನೆ. ನೆಕ್ಸ್ಟ್. ಸೈನ್ಸ್ ಆಸ್ ಎ ಪ್ರೋಸೆಸ್ ಪ್ರೈಮರ್ಲಿ ರೆಫರ್ಸ್ ಟು. ವಿಜ್ಞಾನ ಒಂದು ಪ್ರಕ್ರಿಯೆ ಎನ್ನುವುದು ಮುಖ್ಯವಾಗಿ ಇದನ್ನು ಸೂಚಿಸುತ್ತದೆ. ದಿ ಬಾಡಿ ಆಫ್ ಫ್ಯಾಕ್ಟ್ಸ್ ಅಂಡ್ ಥಿಯರೀಸ್, ಸತ್ಯಾಂಶಗಳು ಮತ್ತು ಸಿದ್ಧಾಂತಗಳ ಸಂಗ್ರಹ. ದಿ ಅಪ್ಲಿಕೇಶನ್ ಆಫ್ ಸೈಂಟಿಫಿಕ್ ಮೆಥಡ್, ವೈಜ್ಞಾನಿಕ ವಿಧಾನದ ಅಳವಡಿಕೆ. ದ ಹಿಸ್ಟರಿ ಆಫ್ ಸೈಂಟಿಫಿಕ್ ಡಿಸ್ಕವರೀಸ್, ವೈಜ್ಞಾನಿಕ ಆವಿಷ್ಕಾರಗಳ ಇತಿಹಾಸ. ದಿ ಫೈನಲ್ ಪ್ರಾಡಕ್ಟ್ಸ್ ಆಫ್ ಸೈನ್ಸ್ ಲೈಕ್ ಟೆಕ್ನಾಲಜಿ, ತಂತ್ರಜ್ಞಾನದಂತ ವಿಜ್ಞಾನದ ಅಂತಿಮ ಉತ್ಪನ್ನಗಳು. ದಿ ಪ್ರೋಸೆಸ್ ಪ್ರೈಮರ್ಲಿ ರೆಫರ್ಸ್ ಟು. ಪ್ರಕ್ರಿಯೆ, ವಿಜ್ಞಾನ ಒಂದು ಪ್ರಕ್ರಿಯೆ ಎನ್ನುವುದು ಮುಖ್ಯವಾಗಿ ಏನನ್ನ ಸೂಚಿಸುತ್ತೆ? ದಿ ಅಪ್ಲಿಕೇಶನ್ ಆಫ್ ಸೈಂಟಿಫಿಕ್ ಮೆಥಡ್. ವಿಜ್ಞಾನ ಅಂತ ಕರ್ಕೋಬೇಕು ಅನ್ನೋದೇ ಆದ್ರೆ ಓಕೆ, ವೈಜ್ಞಾನಿಕ ವಿಧಾನದ ಅಳವಡಿಕೆ ಆಗ್ಲೇಬೇಕು. ಹೌದಲ್ವಾ? ಮುಖ್ಯವಾಗಿ ಇರೋದೇ ಅದು, ಪ್ರಾಥಮಿಕವಾಗಿ. The process aspect of science involves the skills and methods used by the scientists, such as observing, hypothesizing, experimenting, and concluding. ವಿಜ್ಞಾನ ಪ್ರಕ್ರಿಯೆಯು ವಿಜ್ಞಾನಿಗಳು ಬಳಸುವ ಕೌಶಲ ಮತ್ತು ವಿಧಾನಗಳನ್ನು ಒಳಗೊಂಡಿರುತ್ತೆ. ಉದಾಹರಣೆಗೆ ವೀಕ್ಷಣೆ ಇರ್ಬೋದು, ಕಲ್ಪನೆ ಇರ್ಬೋದು, ಪ್ರಯೋಗ ಇರ್ಬೋದು, ಜೊತೆಗೆ ಕೊನೆಯಲ್ಲಿ ಬರುವಂತಹ ತೀರ್ಮಾನ ಇರ್ಬೋದು. Product refer to the knowledge gained, that is facts and laws. While process is how that knowledge is acquired. ಫಲಿತಾಂಶ ಅಂದರೆ ಗಳಿಸಿದಂತ ಜ್ಞಾನ, ಅಂದ್ರೆ ಆ ಒಂದು ಪ್ರಯೋಗದಲ್ಲಿನ ಸತ್ಯಾಂಶಗಳು, ಪ್ರಯೋಗದಿಂದ ಸಿಕ್ಕಂತಹ ಸತ್ಯಾಂಶ ಮತ್ತೆ ಕಂಡುಕೊಂಡಂತ ನಿಯಮಗಳು. ಆದರೆ ಪ್ರಕ್ರಿಯೆ ಅನ್ನೋದು ಜ್ಞಾನವನ್ನ ಹೇಗೆ ಪಡೆಯಲಾಯಿತು ಎಂಬುದನ್ನ ತಿಳಿಸುವಂಥದ್ದು. ಫಲಿತಾಂಶ ಬೇರೆ, ಫಲಿತಾಂಶ ಅಂದ್ರೆ ಗಳಿಸೋದು, ಪ್ರಕ್ರಿಯೆ ಅನ್ನೋದು ಹೇಗೆ ಪಡ್ಕೊಂಡ್ವಿ ಅನ್ನೋದನ್ನ ತಿಳಿಸುವಂಥದ್ದು. ವಾಟ್ ಡಸ್ ದಿ ಎಂಪೆರಿಕಲ್ ನೇಚರ್ ಆಫ್ ಸೈನ್ಸ್ ಮೀನ್? ವಿಜ್ಞಾನದ ಪ್ರಾಯೋಗಿಕ ಸ್ವರೂಪದ ಅರ್ಥ ಏನು? ಎಂಪೆರಿಕಲ್, ಇಟ್ ಈಸ್ ಬೇಸ್ಡ್ ಆನ್ ಲಾಜಿಕ್ ಅಂಡ್ ರೀಸನಿಂಗ್ ಅಲೋನ್. ಕೇವಲ ತರ್ಕ ಮತ್ತು ಕಾರಣಗಳನ್ನ ಆಧರಿಸಿದೆ. ತರ್ಕ ಮತ್ತೆ ಕಾರಣಗಳಿಗೆ ಸೀಮಿತವಾಗಿರತ್ತಾ ಪ್ರಾಯೋಗಿಕ ಅಂತ ಬಂದ್ರೆ? ನೋ.
Okay, it is based on observation and experimentation. I think this is right. Observation and experimentation, ವೀಕ್ಷಣೆ ಮತ್ತೆ ಪ್ರಯೋಗವನ್ನ ಆಧರಿಸಿದೆ. Okay, it is based on authority and tradition. ಇದು ಅಧಿಕಾರ ಮತ್ತು ಸಂಪ್ರದಾಯ. No, ಅಧಿಕಾರ ಮತ್ತೆ ಸಂಪ್ರದಾಯಕ್ಕೆ ಸೀಮಿತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಬೇಸ್ಡ್ ಆನ್ ಇಂಟ್ಯೂಷನ್ಸ್ ಅಂಡ್ ಫೀಲಿಂಗ್ಸ್, ಅಂತಃಪ್ರಜ್ಞೆ ಮತ್ತು ಭಾವನೆಗಳಿಗೆ ಆಧರಿಸಿದೆ. ಅಂತಃಪ್ರಜ್ಞೆ ಮತ್ತು ಭಾವನೆಗಳಿಗೆ ಇಲ್ಲಿ ಹೆಚ್ಚು ಸ್ಥಳಾವಕಾಶ ಅನ್ನೋದು ಇಲ್ಲ. ಏನಿದ್ರು ವೀಕ್ಷಣೆ ಮಾಡಬೇಕು, ಪ್ರಯೋಗವನ್ನು ಆಧರಿಸಿ ನಾವು ಏನ್ ಮಾಡಬೇಕು, ಕನ್ಕ್ಲೂಷನ್ಗೆ ಬರಬೇಕು. ಹೌದಲ್ವಾ? ಪ್ರಾಯೋಗಿಕ ಸಾಕ್ಷ್ಯವು ನೇರ ಮತ್ತು ಪರೋಕ್ಷ ವೀಕ್ಷಣೆ ಮತ್ತು ಅನುಭವದ ಮೂಲಕ ಸಂಗ್ರಹಿಸಿದ ದತ್ತಾಂಶವಾಗಿದ್ದು ಯಾವುದೇ ವೈಜ್ಞಾನಿಕ ಹೇಳಿಕೆಗೆ ಆಧಾರವಾಗಿರುತ್ತದೆ. ಓಕೆ, empirical evidence is the data that is gathered through direct or indirect observation and experience, forming the foundation of any scientific claim. Please note, this distinguishes science from philosophy or metaphysics, which may rely more on logic without empirical testing. ಇದು ವಿಜ್ಞಾನವನ್ನ ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕ ವಿಷಯಗಳಿಂದ ಪ್ರತ್ಯೇಕಿಸುತ್ತೆ. ಯಾಕೆ ಅಂದ್ರೆ ಅಲ್ಲಿ ಪ್ರಾಯೋಗಿಕ ಪರೀಕ್ಷೆ ಇಲ್ಲದೆ ತರ್ಕವನ್ನ ಅಲ್ಲಿ ಹೆಚ್ಚು ಅವಲಂಬಿಸಲಾಗಿರುತ್ತೆ. Which of the following is not a scientific attitude? Curiosity, objectivity, dogmatism, then open-mindedness. Okay, yes, dogmatism, ಪಟ್ಟು ಹಿಡಿಯುವಿಕೆ. ಓಕೆ, ಪಟ್ಟು ಹಿಡಿಯುವಿಕೆ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಿಸಿಲ್ಲ ಅನ್ನೋದೇ ಆದ್ರೆ ಇಟ್ ಈಸ್ ನಾಟ್ ಎ ಸೈಂಟಿಫಿಕ್ ಆಟಿಟ್ಯೂಡ್, ವೈಜ್ಞಾನಿಕ ಮನೋಭಾವ ಅಲ್ಲ. ಪಟ್ಟು ಹಿಡಿಯುವಂಥದ್ದು ಬರೋದಿಲ್ಲ ಸ್ನೇಹಿತರೆ. ಕ್ಯೂರಿಯಾಸಿಟಿ ಇರುತ್ತೆ, ಆಬ್ಜೆಕ್ಟಿವಿಟಿ ಇರುತ್ತೆ, ಓಪನ್ ಮೈಂಡ್ನೆಸ್ ಇರುತ್ತೆ. Dogmatism is the tendency of lay down principles as undeniably true without consideration of evidence or the opinions of the others. ಪಟ್ಟು ಹಿಡಿಯುವಿಕೆ ಎಂದರೆ ಸಾಕ್ಷ್ಯ ಅಥವಾ ಇತರರ ಅಭಿಪ್ರಾಯಗಳನ್ನು ಪರಿಗಣಿಸದೆ ತತ್ವಗಳನ್ನು ನಿರ್ವಿವಾದವಾಗಿ, ಅಂದ್ರೆ ಯಾವುದೇ ಒಂದು ಯೋಚನೆಗಳಿಲ್ಲದೆ ವಾದವನ್ನ ಮಂಡಿಸದೆ ಸತ್ಯವನ್ನ ಪ್ರತಿಪಾದಿಸುವಂತ ಒಂದು ಪ್ರವೃತ್ತಿ. ಇದು ವೈಜ್ಞಾನಿಕ ಮನೋಭಾವಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರುತ್ತೆ. ಇದೇ ಸರಿ ಅಂತ ಹೇಳೋದಕ್ಕೂ ಒಂದು ಪ್ರಯೋಗ ಅಥವಾ ಸಾಕ್ಷ್ಯಾಧಾರಗಳನ್ನ ಕೊಟ್ಟು ನಂಬೋದಕ್ಕೂ ಬಹಳ ವ್ಯತ್ಯಾಸ ಇದೆ. Scientific attitude involves being open to new ideas, questioning existing beliefs and basing conclusion on evidence. ವೈಜ್ಞಾನಿಕ ಮನೋಭಾವ ಹೊಸ ಆಲೋಚನೆಗಳಿಗೆ ಮುಕ್ತ, ಅಸ್ತಿತ್ವದಲ್ಲಿರುವ ನಂಬಿಕೆಗಳನ್ನ ಪ್ರಶ್ನಿಸುತ್ತೆ, ಸಾಕ್ಷ್ಯಗಳ ಆಧಾರದ ಮೇಲೆ ತೀರ್ಮಾನಗಳನ್ನ ರೂಪಿಸುವುದನ್ನ ಇದು ಒಳಗೊಂಡಿರುತ್ತೆ. ಕ್ಲಿಯರ್ ಆಯ್ತಲ್ವಾ? Then the relationship between science and technology is best described as, ವಿಜ್ಞಾನ ಮತ್ತು ತಂತ್ರಜ್ಞಾನದ ನಡುವೆ ಒಂದು ಅವಿನಾಭಾವ ಸಂಬಂಧ ಇದೆ. ಇದನ್ನು ಯಾವ ರೀತಿ ವಿವರಿಸಬಹುದು? ಸೈನ್ಸ್ ಅಂಡ್ ಟೆಕ್ನಾಲಜಿ ಆರ್ ದಿ ಸೇಮ್. ವಿಜ್ಞಾನ ಮತ್ತು ತಂತ್ರಜ್ಞಾನ ಒಂದೇ. ಟೆಕ್ನಾಲಜಿ ಇಸ್ ದಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ಸೈಂಟಿಫಿಕ್ ನಾಲೆಡ್ಜ್. ತಂತ್ರಜ್ಞಾನವು ವೈಜ್ಞಾನಿಕ ಜ್ಞಾನದ ಪ್ರಾಯೋಗಿಕ ಅನ್ವಯ. ಎಸ್, ಸೈನ್ಸ್ ಡಿಪೆಂಡ್ಸ್ ಆನ್ ಟೆಕ್ನಾಲಜಿ, ಬಟ್ ಟೆಕ್ನಾಲಜಿ ಡಸ್ ಡಿಪೆಂಡ್ಸ್ ಆನ್ ಸೈನ್ಸ್. ವಿಜ್ಞಾನ ತಂತ್ರಜ್ಞಾನವನ್ನು ಅವಲಂಬಿಸಿದೆ, ಆದರೆ ತಂತ್ರಜ್ಞಾನ ವಿಜ್ಞಾನವನ್ನು ಅವಲಂಬಿಸಿಲ್ಲ ಅಲ್ಲ. ಟೆಕ್ನಾಲಜಿ ಎಕ್ಸಿಸ್ಟೆಡ್ ಲಾಂಗ್ ಬಿಫೋರ್ ಸೈನ್ಸ್. ವಿಜ್ಞಾನಕ್ಕಿಂತ ಬಹಳ ಹಿಂದೆಯೇ ತಂತ್ರಜ್ಞಾನ ಅಸ್ತಿತ್ವದಲ್ಲಿತ್ತು. ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ? ಆಪ್ಷನ್ ಬಿ, ಆಫ್ ಕೋರ್ಸ್. ಸೈನ್ಸ್ ಸೀಕ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ನ್ಯಾಚುರಲ್ ವರ್ಲ್ಡ್, while technology uses that understanding to create tools, techniques and systems to solve practical problems. ವಿಜ್ಞಾನ ಅನ್ನೋದು ನೈಸರ್ಗಿಕ ಜಗತ್ತನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ರೆ, ಅಂದ್ರೆ ಜ್ಞಾನವನ್ನ ಕಟ್ಟಿಕೊಡಲು ಪ್ರಯತ್ನಿಸಿದ್ರೆ, ತಂತ್ರಜ್ಞಾನವು ಆ ತಿಳುವಳಿಕೆಯನ್ನ ಬಳಸಿ, ಏನು ಜ್ಞಾನವನ್ನ ಕಟ್ಕೊಂಡಿರ್ತೀವಿ, ಬಳಸಿ ಪ್ರಾಯೋಗಿಕ ಸಮಸ್ಯೆಗಳನ್ನ ಪರಿಹರಿಸಲು ಉಪಕರಣ, ತಂತ್ರ ಮತ್ತು ವ್ಯವಸ್ಥೆಗಳನ್ನ ರಚಿಸುತ್ತೆ. ಹೌದಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಜ್ಞಾನವನ್ನ ನೀಡುತ್ತೆ, ಆ ಜ್ಞಾನವನ್ನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನ ತಂತ್ರಜ್ಞಾನದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ದೇ ಹ್ಯಾವ್ ಎ ಸಿಂಬಯೋಟಿಕ್ ರಿಲೇಶನ್ಶಿಪ್. ಅವು ಒಂದು ಸಹಜೀವನ, ಅವುಗಳ ನಡುವೆ ಒಂದು ಸಹಜೀವನ ಸಂಬಂಧವನ್ನು ನಾವು ಗುರುತಿಸ್ತೀವಿ. ನ್ಯೂ ಸೈಂಟಿಫಿಕ್ ಡಿಸ್ಕವರೀಸ್ ಲೀಡ್ ಟು ನ್ಯೂ ಟೆಕ್ನಾಲಜೀಸ್ ಅಂಡ್ ನ್ಯೂ ಟೆಕ್ನಾಲಜೀಸ್ ಎನಾಬಲ್ ನ್ಯೂ ಸೈಂಟಿಫಿಕ್ ಡಿಸ್ಕವರೀಸ್. ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಹೊಸ ತಂತ್ರಜ್ಞಾನಗಳಿಗೆ ದಾರಿ ಮಾಡಿಕೊಡ್ತವೆ
ಮತ್ತು ಹೊಸ ತಂತ್ರಜ್ಞಾನಗಳು ಹೊಸ ವೈಜ್ಞಾನಿಕ ಆವಿಷ್ಕಾರಗಳಿಗೆ ಅನುವು ಮಾಡಿಕೊಳ್ತವೆ. ಅಂದ್ರೆ ದೇ ಆರ್ ಇಂಟರ್ ಡಿಪೆಂಡೆನ್ಸ್. ಓಕೆ, ಒಂದು ಮತ್ತೊಂದರ ನಡುವೆ ಒಂದು ಸಹ ಸಂಬಂಧವನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೇವೆ. Objectivity in science implies that scientific conclusions should be. Objectivity, please note. Objectivity in science implies that scientific conclusions should be. ವಿಜ್ಞಾನದಲ್ಲಿ ವಸ್ತುನಿಷ್ಠತೆ ಎಂದರೆ ವೈಜ್ಞಾನಿಕ ತೀರ್ಮಾನಗಳು ಯಾವ ರೀತಿ ಇರಬೇಕು? ಬೇಸ್ಡ್ ಆನ್ ಪರ್ಸನಲ್ ಫೀಲಿಂಗ್ಸ್ ಅಂಡ್ ಬಿಲೀವ್ಸ್? ನೋ. ವೈಯಕ್ತಿಕ ಭಾವನೆ ಮತ್ತು ನಂಬಿಕೆಗಳ ಆಧಾರದ ಮೇಲೆ ಅಲ್ಲ. ಪೂರ್ವಾಗ್ರಹ ಮತ್ತು ಪಕ್ಷಪಾತ? ನೋ. ಇನ್ಫ್ಲೂಯೆನ್ಸ್ಡ್ ಬೈ ಸಾರಿ ಇಲ್ಲಿ ಇರೋದೇನು, ಫ್ರೀ ಫ್ರಮ್ ಬಯಾಸ್ ಅಂಡ್ ಪ್ರಿಜುಡೀಸ್ ಅಂತ ಇದೆ. ಫ್ರೀ ಫ್ರಮ್ ನೋಡೋಣ. ಈ ಆಪ್ಷನ್ ಅನ್ನ ಇಟ್ಕೊಂಡಿರೋಣ. ನೆಕ್ಸ್ಟ್ ಏನಿದೆ? ಇನ್ಫ್ಲೂಯೆನ್ಸ್ಡ್ ಬೈ ಸೈಂಟಿಸ್ಟ್ ಕಲ್ಚರ್. ವಿಜ್ಞಾನಿಯ ಸಂಸ್ಕೃತಿಯಿಂದ ಪ್ರಭಾವಿತವಾಗಿರಬೇಕು. ಅವರ ಕಲ್ಚರ್ ಇಂದ ಪ್ರಭಾವಿತವಾಗಿರ್ಬೇಕಾ? ನೋ. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಏನಿದೆ? ಎಸ್, ಅಕ್ಸೆಪ್ಟೆಡ್ ಬೈ ಎವ್ರಿ ಒನ್ ವಿತೌಟ್ ಕ್ವಶನ್. ಎಲ್ಲರೂ ಪ್ರಶ್ನಿಸದೆ ಒಪ್ಪಿಕೊಳ್ಳಬೇಕು. ತಪ್ಪಲ್ವಾ? ಸೊ ಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. Objectivity is a core principle of science, meaning that findings should be based on observable phenomenon and not influenced by the personal biases of the researcher. ವಸ್ತುನಿಷ್ಠತೆಯು ವಿಜ್ಞಾನದ ಒಂದು ಮೂಲಭೂತ ತತ್ವವಾಗಿದ್ದು, ಸಂಶೋಧನೆಗಳು ವೀಕ್ಷಿಸಬಹುದಾದ ವಿದ್ಯಮಾನಗಳನ್ನ ಅದು ಆಧರಿಸಿರಬೇಕೇ ಹೊರತು ಸಂಶೋಧಕರ ವೈಯಕ್ತಿಕ ಪೂರ್ವಾಗ್ರಹಗಳಿಂದ ಪ್ರಭಾವಿತವಾಗಿರಬಾರದು. ರೈಟ್? ಟು ಎನ್ಶ್ಯೂರ್ ಆಬ್ಜೆಕ್ಟಿವಿಟಿ, ರಿಸಲ್ಟ್ ಮಸ್ಟ್ ಬಿ ರಿಪೀಟಬಲ್ ಅಂಡ್ ವೆರಿಫೈಯಬಲ್ ಬೈ ಅದರ್ ಸೈಂಟಿಸ್ಟ್. ವಸ್ತುನಿಷ್ಠತೆಯನ್ನು ಖಚಿತಪಡಿಸ್ಕೋಬೇಕಂದ್ರೆ ಫಲಿತಾಂಶಗಳು ಇತರ ವಿಜ್ಞಾನಿಗಳಿಂದ ಪುನರಾವರ್ತಿಸಲ್ಪಡುವ ಮತ್ತು ಪರಿಶೀಲಿಸಲ್ಪಡುವಂತಿರಬೇಕು. ವೆರಿ 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 ಇಂಪಾರ್ಟೆಂಟ್. The statement science is a body of knowledge refer to it as a. ವಿಜ್ಞಾನವು ಜ್ಞಾನದ ಒಂದು ಸಂಗ್ರಹ ಎಂಬ ಹೇಳಿಕೆಯು ಹೀಗೆ ಸೂಚಿಸುತ್ತದೆ. It is a process, it is a product, it is a method, attitude. ಅದನ್ನು ಯಾವ ರೀತಿ ಸೂಚಿಸುತ್ತೆ? The statement science is a body of knowledge refer to it as a. It has a product. The product of science is the organized body of knowledge, that is facts, concepts, principles, laws and theories. Very 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 important point. ವಿಜ್ಞಾನದ ಫಲಿತಾಂಶ ಎಂದರೆ ಕಾಲಾನಂತರದಲ್ಲಿ ಸಂಗ್ರಹವಾದ ಜ್ಞಾನದ ಸಂಘಟಿತ ರೂಪ. ಅಂದ್ರೆ ಸತ್ಯಾಂಶಗಳಿರುತ್ತೆ, ಪರಿಕಲ್ಪನೆಗಳಿರುತ್ತೆ, ತತ್ವಗಳಿರುತ್ತೆ, ನಿಯಮಗಳು ಮತ್ತು ಸಿದ್ಧಾಂತಗಳು, ಇವುಗಳನ್ನ ಅದು ಒಳಗೊಂಡಿರುವಂತಹ ಒಂದು ಸಂಪೂರ್ಣ ಉತ್ಪನ್ನ ಅಥವಾ ಫಲಿತಾಂಶ ಅಂತ ನಾವು ಗುರುತಿಸ್ಕೊಳ್ತೇವೆ. This is contrasted with the process of science, which is way this knowledge is generated and tested. ಇದು ವಿಜ್ಞಾನದ ಪ್ರಕ್ರಿಯೆಯೊಂದಿಗೆ ಇದನ್ನು ಹೋಲಿಸಲಾಗುತ್ತೆ. ಯಾಕೆ? ಈ ಜ್ಞಾನವನ್ನ ಹೇಗೆ ಉತ್ಪಾದಿಸಲಾಗುತ್ತದೆ ಮತ್ತು ಪರೀಕ್ಷಿಸಲಾಗುತ್ತದೆ ಎಂಬುದನ್ನ ಅದು ಸೂಚಿಸುತ್ತೆ. ಪ್ರಕ್ರಿಯೆ ಎನ್ನುವಂಥದ್ದು ಜ್ಞಾನವನ್ನ ಹೇಗೆ ಉತ್ಪಾದಿಸಲಾಗುತ್ತೆ ಮತ್ತು ಪರೀಕ್ಷಿಸಲಾಗುತ್ತೆ ಎಂಬುದನ್ನ ನಾವು ಪ್ರಕ್ರಿಯೆಯಲ್ಲಿ ತಿಳ್ಕೊಳ್ತೇವೆ. The interdisciplinary nature of science means that ವಿಜ್ಞಾನದ ಅಂತರ್ಶಿಸ್ತೀಯ ಸ್ವರೂಪದ ಅರ್ಥವೇನೆಂದರೆ ಸೈನ್ಸ್ is completely separate from subjects. ವಿಜ್ಞಾನವು ಇತರ ವಿಷಯಗಳಿಂದ ಸಂಪೂರ್ಣವಾಗಿ ಪ್ರತ್ಯೇಕವಾಗಿದೆಯಾ? No. Scientific principle can be applied and are relevant to other fields of study. ವೈಜ್ಞಾನಿಕ ತತ್ವಗಳನ್ನು ಇತರ ಅಧ್ಯಯನ ಕ್ಷೇತ್ರಗಳಿಗೆ ಅನ್ವಯಿಸಬಹುದು ಮತ್ತು ಅವು ಸಂಬಂಧಿತವಾಗಿವೆ. Yes. Science should only be studied by scientists. ವಿಜ್ಞಾನವನ್ನು ವಿಜ್ಞಾನಿಗಳು ಮಾತ್ರ ಅಧ್ಯಯನ ಮಾಡಬೇಕು ಅಲ್ಲ. Science is a difficult subject. ವಿಜ್ಞಾನ ಒಂದು ಕಷ್ಟಕರ ವಿಷಯ. No. ಆಪ್ಷನ್ ಬಿ. ವೈಜ್ಞಾನಿಕ ತತ್ವಗಳನ್ನ ಇತರ
ಇತರ ಕ್ಷೇತ್ರಗಳಿಗೂ ಸಹ ಅಥವಾ ಇತರ ವಿಷಯಗಳಿಗೂ ಸಹ ಏನ್ ಮಾಡಬಹುದು, ಅನ್ವಯಿಸಬಹುದು. Interdisciplinary means that concept from science, example physics, chemistry, are essential for understanding the concept in the other areas like geography, biology, medicine and engineering. ಅಂತರ್ಶಿಸ್ತೀಯ ಎಂದರೆ ವಿಜ್ಞಾನದ ಪರಿಕಲ್ಪನೆಗಳನ್ನ ಅಂದ್ರೆ ಭೌತ ರಸಾಯನಶಾಸ್ತ್ರದ ಕೆಲವೊಂದು ಪರಿಕಲ್ಪನೆಗಳನ್ನ ಇತರ ಕ್ಷೇತ್ರಗಳಲ್ಲಿನ ಅಂದ್ರೆ ಭೂಗೋಳ, ಜೀವಶಾಸ್ತ್ರ, ವೈದ್ಯಕೀಯ, ಇಂಜಿನಿಯರಿಂಗ್ ನಲ್ಲಿ ಆ ಪರಿಕಲ್ಪನೆಗಳನ್ನ ಏನ್ ಮಾಡುವಂಥದ್ದು, ಅರ್ಥ ಮಾಡಿಕೊಳ್ಳಲು ಬಳಸ್ಕೊಳ್ಳುವಂಥದ್ದು. ಓಕೆ, ಅರ್ಥ ಮಾಡಿಕೊಳ್ಳಲು ಅದನ್ನ ಬಳಸುವಂಥದ್ದು. ರೈಟ್. This approach helps students see the interconnectedness of knowledge and solve complex real world problems. ಈ ವಿಧಾನವು ವಿದ್ಯಾರ್ಥಿಗಳಿಗೆ ಜ್ಞಾನದ ಪರಸ್ಪರ ಸಂಬಂಧವನ್ನು ನೋಡಲು ಮತ್ತು ಸಂಕೀರ್ಣ ನೈಜ ಪ್ರಪಂಚದ ಸಮಸ್ಯೆಗಳನ್ನ ಪರಿಹರಿಸಲು ಏನ್ ಮಾಡುತ್ತೆ, ಸಹಾಯವನ್ನ ಮಾಡುತ್ತದೆ. ಹೌದಲ್ವಾ? ರೈಟ್. ನೆಕ್ಸ್ಟ್, ದಿ ಫಸ್ಟ್ ಸ್ಟೆಪ್ ಇನ್ ದಿ ಸೈಂಟಿಫಿಕ್ ಮೆಥಡ್ ಈಸ್ ಟಿಪಿಕಲಿ, ವೈಜ್ಞಾನಿಕ ವಿಧಾನದಲ್ಲಿ ಮೊದಲ ಹಂತವು ಸಾಮಾನ್ಯವಾಗಿ ಫಾರ್ಮಿಂಗ್ ಎ ಹೈಪೋಥಿಸಿಸ್, ಒಂದು ಕಲ್ಪನೆಯನ್ನ ರೂಪಿಸುತ್ತೆ, ಕಂಡಕ್ಟಿಂಗ್ ಎನ್ ಎಕ್ಸ್ಪೆರಿಮೆಂಟ್, ಪ್ರಯೋಗವನ್ನು ನಡೆಸುತ್ತೆ, ಮೇಕಿಂಗ್ ಎನ್ ಅಬ್ಸರ್ವೇಷನ್, ವೀಕ್ಷಣೆಯನ್ನ ಮಾಡುತ್ತೆ, ಡ್ರಾಯಿಂಗ್ ಎ ಕನ್ಕ್ಲೂಷನ್, ತೀರ್ಮಾನಕ್ಕೆ ಬರುವಂತದ್ದು. ಫಸ್ಟ್ ಸ್ಟೆಪ್ ಅಂತ ಇಂದಾಗ ಯಾವ್ದು ಬರುತ್ತೆ ಸ್ನೇಹಿತರೆ? ಓಕೆ, ಒಂದು ಪ್ರಯೋಗ ಮಾಡ್ಬೇಕಾದ್ರೆ ಮೊದಲು ನಾವು ಏನ್ ಮಾಡ್ತೀವಿ, ವೀಕ್ಷಣೆಯನ್ನ ಮಾಡ್ತೀವಿ. ದ ಸೈಂಟಿಫಿಕ್ ಪ್ರೋಸೆಸ್ ಬಿಗಿನ್ಸ್ ವಿತ್ ಅಬ್ಸರ್ವಿಂಗ್ ಎ ಫಿನಾಮಿನನ್ ಆರ್ ಎ ಪ್ರಾಬ್ಲಮ್ ಇನ್ ದಿ ನ್ಯಾಚುರಲ್ ವರ್ಲ್ಡ್. ವೈಜ್ಞಾನಿಕ ಪ್ರಕ್ರಿಯೆ ನೈಸರ್ಗಿಕ ಜಗತ್ತಿನಲ್ಲಿ ಒಂದು ವಿದ್ಯಮಾನ ಅಥವಾ ಸಮಸ್ಯೆಯನ್ನ ವೀಕ್ಷಿಸೋದರೊಂದಿಗೆ ಅದು ಪ್ರಾರಂಭವಾಗುತ್ತೆ. ಈ ವೀಕ್ಷಣೆಯು ಒಂದು ಪ್ರಶ್ನೆಗೆ ಕಾರಣವಾಗುತ್ತೆ. ಓನ್ಲಿ ಆಫ್ಟರ್ ಮೇಕಿಂಗ್ ಅನ್ ಅಬ್ಸರ್ವೇಷನ್ ಅಂಡ್ ಆಸ್ಕಿಂಗ್ ಎ ಕ್ವಶನ್ ಕ್ಯಾನ್ ಎ ಟೆಸ್ಟಬಲ್ ಹೈಪೋಥಿಸಿಸ್ ಬಿ ಫಾರ್ಮುಲೇಟೆಡ್ ಟು ಎಕ್ಸ್ಪ್ಲೈನ್ ಇಟ್. ವೀಕ್ಷಣೆ ಮಾಡಿದ ನಂತರ ಅದನ್ನ ವಿವರಿಸೋದಕ್ಕೆ ಒಂದು ಪರೀಕ್ಷಿಸಬಹುದಾದ ಕಲ್ಪನೆಯನ್ನ ನಾವು ರೂಪಿಸಬಹುದು. ರೈಟಾ? ವೈ ಇಸ್ ಸೈನ್ಸ್ ಕನ್ಸಿಡರ್ಡ್ ಎ ಡೈನಾಮಿಕ್ ಫೀಲ್ಡ್? ವಿಜ್ಞಾನವನ್ನು ಕ್ರಿಯಾತ್ಮಕ ಕ್ಷೇತ್ರ ಅಂತ ಯಾಕೆ ಪರಿಗಣಿಸ್ತೀವಿ? ಬಿಕಾಸ್ ಇಟ್ ಈಸ್ ಸ್ಟಾಟಿಕ್ ಅಂಡ್ ನೆವರ್ ಚೇಂಜಸ್. ಏಕೆಂದ್ರೆ ಅದು ಸ್ಥಿರವಾಗಿದೆ ಮತ್ತು ಎಂದಿಗೂ ಬದಲಾಗುವುದಿಲ್ಲ. ಸಾರಿ, ದಟ್ ಈಸ್ ರಾಂಗ್. Because its theories are constantly being tested and refined. ಏಕೆಂದರೆ ಅದರ ಸಿದ್ಧಾಂತಗಳನ್ನು ನಿರಂತರವಾಗಿ ಪರೀಕ್ಷಿಸಲಾಗುತ್ತೆ ಮತ್ತು ಪರಿಷ್ಕರಿಸಲಾಗುತ್ತದೆ. ಬಿಕಾಸ್ ಇಟ್ ಓನ್ಲಿ ಡೀಲ್ಸ್ ವಿತ್ ಏನ್ಷಿಯಂಟ್ ನಾಲೆಡ್ಜ್. ಇದು ಕೇವಲ ಪ್ರಾಚೀನ ಜ್ಞಾನದೊಂದಿಗೆ ವ್ಯವಹರಿಸುತ್ತೆ. ನೋ. ಬಿಕಾಸ್ ಇಟ್ ಈಸ್ ಸಬ್ಜೆಕ್ಟ್ ಓನ್ಲಿ ಫಾರ್ ಬ್ರಿಲಿಯಂಟ್ ಸ್ಟೂಡೆಂಟ್. ಇದು ಕೇವಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮೀಸಲಾಗಿರುತ್ತೆ. ದಿಸ್ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. Science is a dynamic because it is not fixed body of knowledge. It involves new tools and developed and new evidence is discovered. ಹೌದಲ್ವಾ? ವಿಜ್ಞಾನವು ಕ್ರಿಯಾತ್ಮಕವಾಗಿದೆ ಏಕೆಂದರೆ ಇದು ಸ್ಥಿರವಾದ ಜ್ಞಾನ ಸಂಗ್ರಹ ಅಲ್ಲ. ಹೊಸ ಉಪಕರಣಗಳು ಅಭಿವೃದ್ಧಿ ಹೊಂದಿದಂತೆ, ಹೊಸ ಸಾಕ್ಷ್ಯಗಳು ಸಿಕ್ಕಿದಂತೆಲ್ಲ ಇದು ವಿಕಸನಗೊಳ್ಳುತ್ತೆ. ಓಕೆ, ಬದಲಾವಣೆಗೆ ಒಳಪಡುತ್ತೆ. ಓಕೆನಾ ಸ್ನೇಹಿತರೆ? ಇದಿಷ್ಟು ಈ ಒಂದು ಫಸ್ಟ್ ಕಾನ್ಸೆಪ್ಟ್ ಅಲ್ಲಿ ನಾವು ಕೆಲವೊಂದು ಅತಿ ಪ್ರಮುಖ ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡಿದ್ವಿ. ಐ ಹೋಪ್ ಈ ಕ್ಲಾಸ್ ನಿಮಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಕ್ಲಾಸ್ ಅನ್ನ ಲೈಕ್ ಮಾಡಿ, ಕ್ಲಾಸ್ ಹೇಗಿತ್ತು ಅನ್ನೋದನ್ನ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ರೈಟ್. ಇನ್ನು ದಾವಣಗೆರೆ ಟ್ಯುಟೋರಿಯಲ್ ಚಾನೆಲ್ ನ ಫಾಲೋ ಮಾಡದೇ ಇರೋರು, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತ ತರಗತಿಗಳು ನಿಮಗೆ ಎಕ್ಸಾಮ್ ಮುಗಿಯೋವರೆಗೂ ಇನ್ನೂ ಒಂದು ವಾರ ಏನಿದೆ, 8 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ, ತದನಂತರವೂ GPSTR, PSTR, HSTR ತರಗತಿಗಳಿಗೆ ಇದೇ ತರನಾದ ತರಗತಿಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಕ್ಲಾಸ್ ಅನ್ನ ಮುಗಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಕ್ಲಾಸ್. ಎಲ್ಲರಿಗೂ ಶುಭವಾಗ್ಲಿ, ಶುಭ ದಿನ. ವೇಟಿಂಗ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ, ಅಂದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಅನ್ನ ಮುಗಿಸ್ತೀನಿ.
ಎಲ್ಲರಿಗೂ ಶುಭವಾಗಲಿ, ಶುಭ ದಿನ. ಧನ್ಯವಾದಗಳು.